ಅಲ್ಲಾಕಂದ್ರೆ ನಾ ತುಂಬಾ ಜನ ಕೇಳ್ತಾ ಇದ್ದೇನಪ್ಪ ಅಂತಂದ್ರೆ ಮರಿಗಳು ವೀಕ್ ಆಗ್ತಿದೆ ಮತ್ತೆ ಮರಿಗಳು ಹಂಗೆ ವೀಕ್ ಆಗಿ ಸತ್ತೋಗ್ತಿದೆ ಬ್ರೋ, ಏನ್ ಮಾಡೋದು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ನಿಮ್ಗೆ ಸ್ಟ್ರೆಸ್ ಪೌಡರ್ ಅಂತ ಸಿಗುತ್ತೆ, ಇದೇನಾರ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಗ್ಲೂಕೋಸ್ ಪೌಡರ್ ಅಂತ ಸಿಗುತ್ತೆ ಮೆಡಿಕಲ್ ಅಲ್ಲೆಲ್ಲ. ಅದರಲ್ಲೂ ವಿಟಮಿನ್ ಮತ್ತೆ ಎಲ್ಲಾ ತರದ್ದು ಅಂಶಗಳಿರುತ್ತೆ. ಹೋಗ್ಬಿಟ್ಟು ತಗೊಂಡು ಅರ್ಧ ಚಮಚ ಅಂದ್ರೆ 1 ಲೀಟರ್ ನೀರಿಗೆ 5 ಗ್ರಾಮ್ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅರ್ಧ ಚಮಚ ಹಾಕೊಳ್ಳಿ 1 ಲೀಟರ್ ನೀರಿಗೆ. ಆದಷ್ಟು ಡ್ರಿಂಕರ್ ಯೂಸ್ ಮಾಡಿ, ಡ್ರಿಂಕರ್ಗೆ ಹಾಕೊಂಡ್ರೆ ನಿಮಗೆ ಬೆಟರು. ಡ್ರಿಂಕರ್ ಒಳಗಡೆ ಹಾಕೊಂಡು ನೀವು ಔಷಧಿನ ಹಾಕ್ಬೋದು. ಅದಲ್ಲಂತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮರಿಗಳು ವೀಕ್ ಆಗಲ್ಲ, ಈ ತರ ಆಕ್ಟಿವ್ ಆಗಿರುತ್ತೆ. ಮತ್ತೆ ಏನಪ್ಪಾ ಅಂತಂದ್ರೆ ಒಂದು 11 ಗಂಟೆ ಆದ್ಮೇಲೆ ಮರಿಗಳೇನಾರ ಇತ್ತು ಇಲ್ಲ ಕೋಳಿ ಜೊತೆ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಬಿಸಿಲು ಬಿಟ್ಟಿರಿ. ಅದಾಗಲ್ಲ ಬ್ರೋ, ಬಿಸಿಲಲ್ಲಿ ಬಿಡೋಕ್ಕಾಗಲ್ಲ ಅಂತಂದ್ರೂ ಈ ತರ ಬೆಳಗ್ಗೆ ಹೊತ್ತು ಈ ತರ ಗ್ಲೂಕೋಸ್ ಪೌಡರ್ ಹಾಕೋಬಿಡಿ, ಇಲ್ಲ ಸ್ಟ್ರೆಸ್ ಪೌಡರ್ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲದ ಹೊತ್ತು ಏನು ಹಾಕಿ ಅಂತಂದ್ರೆ ನೀಟಾಗಿ ಲೆಕ್ಸಿನ್ ಪೌಡರ್ ಬರುತ್ತಲ್ಲ, ಲೆಕ್ಸಿನ್ ಪೌಡರ್ ಅರ್ಧ ಚಮಚ ಎರಡನ್ನೂ ಹಾಕೋದು ಯಾವ ಥರ ಅಂತ ಹೇಳಿದ್ದೀನಿ. 1 ಲೀಟ್ರ್ ನೀರಿಗೆ ಹಾಕೊಳ್ಳಿ, ಆರಾಮಾಗಿ ಏನೂ ಆಗಲ್ಲ ನಿಮಗೆ. ಅರ್ಧ ಚಮಚ 1 ಲೀಟ್ರ್ ನೀರಿಗೆ ಹಾಕೊಂಡು ಬನ್ನಿ ಫ್ರೆಂಡ್ಸ್, ಎಲ್ಲ ಮರಿನೂ ಗುಣಮುಖ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್.